ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಬೋರಿಂಗ್ನಲ್ಲಿ ಸಂತ್ರಸ್ತನಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸಂತ್ರಸ್ತನಿಗೆ 15 ಮಾದರಿಯ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಬೋರಿಂಗ್ ಹಾಸ್ಪಿಟಲ್ನ ವೈದ್ಯರು. FSL ತಜ್ಞರ ಸಮ್ಮುಖದಲ್ಲಿ ಈ ಎಲ್ಲ ಮೆಡಿಕಲ್ ಚೆಕಪ್ ನಡೀತಾ ಇರುವಂಥದ್ದು. ಹಾಸನ ಪೊಲೀಸರ ಸಮ್ಮುಖದಲ್ಲಿ ವೈದ್ಯಕೀಯ ಪರೀಕ್ಷೆ ನೋಡಿ. ಹಾಸನದಲ್ಲಿ ಕಂಪ್ಲೇಂಟ್ ಆಗಿರುವಂಥದ್ದು, ಆದರೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಈ ಒಂದು ಮೆಡಿಕಲ್ ಚೆಕಪ್ ನಡೀತಾ ಇರುವಂಥದ್ದು. ಹಾಸನ ಪೊಲೀಸರ ಸಮ್ಮುಖದಲ್ಲಿ ಈ ಒಂದು ಮೆಡಿಕಲ್ ಚೆಕಪ್ ಅನ್ನ ನಡೆಸಲಾಗ್ತಾ ಇದೆ. ನಿನ್ನೆ ರಾತ್ರಿ ಸಂತ್ರಸ್ತನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಕಾಕಿ ಟೀಮ್. ಇವತ್ತು ಸಂತ್ರಸ್ತನ ಮೆಡಿಕಲ್ ಚೆಕಪ್ ಅನ್ನ ನಡೆಸಲಾಗತ್ತೆ. ಇದಾದ ನಂತರ ಈಗಾಗಲೇ ಸೂರಜ್ ರೇವಣ್ಣ ಬೇರೆ ಅರೆಸ್ಟ್ ಆಗಿದ್ದಾರೆ. ಆತನಿಗೂ ಕೂಡ ಮೆಡಿಕಲ್ ಚೆಕಪ್ ಅನ್ನ ನಡೆಸಲಾಗುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಷ್ಟೇ ನೋಡಿ, ಈ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಸಂತ್ರಸ್ತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಿ? ಹಾಸನದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂಥದ್ದು. ಆದರೆ ಹಾಸನದಲ್ಲಿ ಇನ್ ಕೇಸ್ ಏನಾದರೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಚೆಕಪ್ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಅಲ್ಲೇನಾದರೂ ಪ್ರಭಾವವನ್ನು ಬಳಸಬಹುದು ರೇವಣ್ಣ ಕುಟುಂಬ ಅಂತ ಈಗ ಬೆಂಗಳೂರಿಗೆ ಈಗ ಕರೆತಂದು ಮೆಡಿಕಲ್ ಚೆಕಪ್ ನಡೆಸ್ತಾ ಇದ್ರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬೋರಿಂಗ್ ಹಾಸ್ಪಿಟಲ್ ಮುಂಭಾಗದಿಂದ ನನ್ನ ಕಲೀಗ್ ನಾಗರಾಜ್ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದ್ಯ ಏನೆಲ್ಲ ಚೆಕಪ್ ಅನ್ನು ನಡೆಸಲಾಗುತ್ತೆ, ಈಗ ಯಾವ ರೀತಿಯಾಗಿ ಪ್ರಕ್ರಿಯೆ ನಡೀತಾ ಇದೆ? ನಿಕೇಶ್, ಏನು MLC ಸೂರಜ್ ರೇವಣ್ಣ ವಿರುದ್ಧ ದೂರು ನೀಡಿರ್ತಕ್ಕಂಥ ಸಂತ್ರಸ್ತನನ್ನ ಹಾಸನದಿಂದ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಒಂದು ವೈದ್ಯಕೀಯ ಪರೀಕ್ಷೆ ನಡೆಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ತನಿಖಾಧಿಕಾರಿ ನೀಡಿರ್ತಕ್ಕಂಥ ರಿಕ್ವಿಸೇಷನ್ನ ಅನುಸರಿಸಿ ಒಂದು FSL ತಜ್ಞರ ಸಮ್ಮುಖದಲ್ಲಿ ವೈದ್ಯಾಧಿಕಾರಿಗಳು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು 15 ಮಾದರಿಯ ಪರೀಕ್ಷೆಗಳು ಆಗಬೇಕು ಅಂತ ಹೇಳಿ ತನಿಖಾಧಿಕಾರಿ ಒಂದು ರಿಕ್ವಿಸೇಷನ್ ವೈದ್ಯಾಧಿಕಾರಿಗಳಿಗೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಕ್ವಿಸಿಷನ್ನಲ್ಲಿ ಏನೆಲ್ಲ ರಿಕ್ವೈರ್ಡ್ ಮಾಡಿದ್ದಾರೆ ತನಿಖಾಧಿಕಾರಿಗಳು, ಆ ಒಂದು ವೈದ್ಯಕೀಯ ಪರೀಕ್ಷೆಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಇನ್ನು IPC ಸೆಕ್ಷನ್ 377ನಲ್ಲಿ ಏನೋ ಒಂದು ಮ್ಯಾಂಡೇಟರಿ ಆಗಿ ಪರೀಕ್ಷೆಯನ್ನು ಮಾಡ್ತಾರೆ. ಆತನ ದೇಹದ ಮೇಲೆ ಇರತಕ್ಕಂಥ ಗಾಯಗಳನ್ನು ಪತ್ತೆ ಹಚ್ಚಿ ಅದು ಯಾವಾಗ ಆಗಿರ್ತಕ್ಕಂಥ ಗಾಯಗಳು ಮತ್ತು ಅದಕ್ಕೆ ಕಾರಣ ಏನು, ಈ ಎಲ್ಲ ಅಂಶಗಳನ್ನು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಬೋರಿಂಗ್ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಹಾಗೆಯೇ ಸಂಶೋಧನಾ ಆಸ್ಪತ್ರೆಯಲ್ಲಿ ಒಂದು ನುರಿತ ತಜ್ಞರ ಸಮ್ಮುಖದಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಏನು ಸೂರಜ್ ರೇವಣ್ಣ ಬಂಧನ ಆಗಿದೆ. ಈಗಾಗಲೇ ಇಲ್ಲಿ ನಡೆಯುವಂಥ ವೈದ್ಯಕೀಯ ಪರೀಕ್ಷೆ ಒಂದು ಸಂತ್ರಸ್ತ ಅಥವಾ ದೂರದಾರ ಯಾರಿದ್ದಾನೆ ಆತರ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಇಲ್ಲ ಅನ್ನೋದನ್ನ ದೃಢೀಕರಿಸಲಿಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಈ ನಿಟ್ಟಿನಲ್ಲಿ FSL ತಜ್ಞರು ಮುಂದೆ ಇಟ್ಕೊಂಡು ಜೊತೆಗೆ ಒಂದು ನುರಿತ ವೈದ್ಯರ ತಂಡದೊಂದಿಗೆ ಈ ಒಂದು ಪರೀಕ್ಷೆ ನಡೀತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು.